ಓಹೋ ಅಲ್ಲಿ ಕಾಣ್ತೀವಲ್ಲ ಅದೇ ಮಾತೃ ಮಂದಿರ. ನಮಗೆ ವೈಲ್ಡ್ ಲೈಫ್ ಆರ್ಟ್ ಗ್ಯಾಲರಿ ಒಳಗೆ ಹೋಗ್ತಾ ಇದ್ದೀವಿ. ಅದ್ಭುತವಾಗಿದೆ. ಇದು ಈಡನ್ ಬೀಚು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ನಾನೀಗ ನಿಮಗೆ ನಾವಿರುವಂತಹ ಹೋಟೆಲ್ನ ತೋರಿಸ್ತೀನಿ. ಸೊ ಇದು ಲ್ಯಾಮೆಲ್ ಕೋವ್ ಅಂತ ಹೇಳಿ. ಇದು ಆರೋವಿಲ್ಲಾ ಬೀಚ್ ಇದೆಯಲ್ಲ ಅದ್ರ ಹತ್ರನೇ ಬರುತ್ತೆ. ಇಲ್ಲೇ ಮೇನ್ ರೋಡ್ ಬರುತ್ತೆ. ಸೊ ಬೆಂಗಳೂರಿಂದ ಬಂದರೆ ಫಸ್ಟ್ ಸಿಗುತ್ತೆ, ಇದು ಮೊದಲೇ ಸಿಗುತ್ತೆ. ಸಿಟಿಗೆ ವೈಟ್ ಟೌನ್ ಆ ಕಡೆಗೆ ಬರುತ್ತೆ. ಇದು ಆರೋವಿಲ್ಲಾ ಬೀಚ್ ಹತ್ರ ಇರುವಂಥ ಲ್ಯಾಮೆಲ್ ಕೋವ್ ಹೋಟೆಲ್. ಇದು ರಿಸೆಪ್ಷನ್ ಏರಿಯಾ. ಇಲ್ಲಿಂದ ಬಂದರೆ ಇದರೊಳಗೆ 5 ಬ್ಲಾಕ್ಸ್ ಇದೆ ಒಟ್ಟು. ಸೊ 5 ಬ್ಲಾಕ್ಸಿಗೆ 24 ರೂಮ್ ಇದೆಯಂತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇದು ಅಡುಗೆ ಮನೆ. ಇಲ್ಲೇ ನಾವು ಆರ್ಡ್ರ್ ಮಾಡ್ಬೋದು, ಇಲ್ಲಿ ಕುತ್ಕೊಂಡು ತಿನ್ಬೋದು. ಸೊ ರೆಸ್ಟೋರೆಂಟ್ ಇದು. ಇಲ್ಲಿಂದ ಇಲ್ಲೂ ಕೆಲವೊಂದು ರೂಮ್ ಇದೆ ಅಂತೆ. ಇಲ್ಲಿಂದ ಬ್ಲಾಕ್ ಶುರು ಆಗುತ್ತೆ. ಇದು ಹಿಂಭಾಗ ಬೀಚ್ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಈ ಥರ ನಿಮಗೆ ಇಲ್ಲಿಂದ ಪಾರ್ಷಿಯಲ್ ವ್ಯೂ ಕಾಣುತ್ತೆ ಬೀಚ್ದು, ಪೂರ್ತಿ ಬೀಚ್ ಕಾಣೋದಿಲ್ಲ. ಇಲ್ಲಿಂದ ಹಿಂಗೆ ಮುಂದೆ ಹೋದರೆ ಇಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಇದೆ. ಪ್ಲೇ ಏರಿಯಾ ಮಾಡಿದ್ದಾರೆ ಚಿಕ್ಕದು. ಇಲ್ಲೂ ಒಂದು ಬ್ಲಾಕ್ ಇದೆ. ಇದು ಪ್ಲೇ ಏರಿಯಾ. ಇಲ್ಲಿಂದ ಬಂದರೆ ಇವಾಗ ಇಲ್ಲಿ ಬೀಚ್ ಕಾಣುತ್ತೆ. ಇದು ಬೀಚ್ ಫೇಸಿಂಗ್ ರೂಮ್ಸ್ ಇವೆಲ್ಲ. ಇಲ್ಲಿ ಕೆಳಗಡೆನೂ ಇದೆ ಮತ್ತು ಮೇಲೆ ಇದೆ. ನಾವು ಮೇಲ್ಗಡೆ ಇದ್ದೀವಿ. ಸೊ ಈ ಬೀಚ್ ಫೇಸಿಂಗ್ ರೂಮ್ಸ್ಗೆ ಚಾರ್ಜಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ಬೀಚ್ ಫೇಸಿಂಗ್ ಎಲ್ಲ 3:30 ಇಂದ ಶುರುವಾಗುತ್ತೆ. 3:30 ಹಂಗೆ. ಇದು ಕೆಳಗಡೆಗೆ ಗ್ರೌಂಡ್ ಫ್ಲೋರ್ದಾದರೆ ನಿಮಗೆ 3,000 ಚಿಲ್ಲರೆ. ಫಸ್ಟ್ ಫ್ಲೋರ್ ಆದರೆ 4,000 ಆಗುತ್ತೆ ಹೆಚ್ಚು ಕಮ್ಮಿ. ಹಿಂಗೆ ಬಂದರೆ ಫಸ್ಟ್ ಫ್ಲೋರ್ಲಿ ನಾವಿರೋ ರೂಮು. ಇಲ್ಲಿಂದ ನಾವು ಬೀಚ್ಗೆ ಹೋಗ್ಬೋದು ಡೈರೆಕ್ಟಾಗಿ. ಸೊ ಇದೇ ಗೇಟಿಂದ ಬೀಚ್ಗೆ ಹೋಗ್ಬೋದು. ಆದರೆ ರೆಸ್ಟ್ರಿಕ್ಷನ್ ಇದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ. 6 ಗಂಟೆ ಮೇಲೆ ಈ ಗೇಟ್ನ ಕ್ಲೋಸ್ ಮಾಡ್ತಾರೆ. ಈಗ ನಾವು ಆರೋವಿಲ್ಲಾಗೆ ಎಂಟ್ರ್ ಆಗ್ತಾ ಇದ್ದೀವಿ. ಮಾತೃ ಮಂದಿರದ ಎಂಟ್ರೆನ್ಸ್ ಇದು. ಇಲ್ಲಿಂದ ಒಳಗೆ ಹೋಗ್ಬೇಕು. ಪಾರ್ಕಿಂಗ್ ಇದೆ ಇಲ್ಲಿ. ನಾವೀಗ ಆರೋವಿಲ್ಲಾಗೆ ಬಂದ್ವಿ. ಆರೋವಿಲ್ಲಾ ಮಾತೃ ಮಂದಿರಕ್ಕೆ. ಇಲ್ಲಿ ಎಂಟ್ರೆನ್ಸ್ 50 ರೂಪಾಯಿ. 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು. ತೊಗೊಂಡ್ಮೇಲೆ ಇಲ್ಲಿ ಎಂಟ್ರೆನ್ಸ್ ಇದೆ. 1.5 ಕಿಲೋಮೀಟರ್ ನಡಿಬೇಕು. ಒಳಗಡೆ ಚಿಕ್ಕ ಚಿಕ್ಕ ಹೋಟ್ಲಿದೆ. ಸೊ ಪಾರ್ಕಿಂಗ್ ಇಲ್ಲಿಗೆ ಮುಗೀತು. ಇಲ್ಲಿಂದ ನಡ್ಕೊಂಡು ಹೋಗಬೇಕು ಸೀದಾ. ಇಲ್ಲಿ ಮಾತೃ ಮಂದಿರ್ ವ್ಯೂ ಪಾಯಿಂಟ್ ಏನಿದೆ, ಶಾಪ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್. ಇದು ಇನ್ಫಾರ್ಮೇಷನ್ ಸೆಂಟರ್. ಮಾತೃ ಮಂದಿರ್ ಬಗ್ಗೆ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ಇದೆ ಅಂತ. ಈ ಮಾತೃ ಮಂದಿರದ
ಹೋಗ್ತಾ ದಾರಿಲಿ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಗಳು ಮತ್ತು ಬೇರೆ ಬೇರೆ ಅಂಗಡಿಗಳೆಲ್ಲ ಇದೆ, ಬಟ್ಟೆ ಅದು ಇದು. ಇಲ್ಲಿ ಒಂದು ಕಲಾ ಕೇಂದ್ರ ಇದೆ ಮಾತೃಮಂದಿರಕ್ಕೆ ಹೋಗ್ತಾ ದಾರಿಲಿ. ಶ್ರೀ ಆಡಿಟೋರಿಯಂ. ನಮಗೆ ವೈಲ್ಡ್ ಲೈಫ್ ಆರ್ಟ್ ಗ್ಯಾಲರಿ ಒಳಗೆ ಹೋಗ್ತಾ ಇದ್ದೀವಿ. ಸುಮಾರು 1.5 ಕಿಲೋಮೀಟರ್ ನಡೆದ ಮೇಲೆ ನಾವೀಗ ಈ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಫೈನಲಿ ನಾವೀಗ ಮಾತೃ ಮಂದಿರದ ಹತ್ರ ಬಂದ್ವಿ. ಇದು ವ್ಯೂ ಪಾಯಿಂಟ್ ಅಷ್ಟೇ, ಇಲ್ಲಿಂದ ಕಾಣುತ್ತೆ. ಓಹೋ, ಅಲ್ಲಿ ಕಾಣ್ತೀವಲ್ಲ ಅದೇ ಮಾತೃ ಮಂದಿರ. ಈ ಇಡೀ ಆರೋವಿಲ್ಲ ಏನಿದೆಯಲ್ಲ, ಇಡೀ ಊರಿಗೆ ಅದು ಸೆಂಟರ್ ಪಾಯಿಂಟ್. ಅದು ಇರೋದು ಮಾತೃ ಮಂದಿರ. ಇದು ಆರೋವಿಲ್ಲ ಅನ್ನುವಂಥ ಸಿಟಿ ಮಾಡ್ಯಾರ, ಇಲ್ಲಿ ಒಂದು ಗ್ರಾಮ ಮಾಡ್ಯಾರೆ, ಸಿಟಿ ಆಫ್ ಡಾನ್ ಅಂತ ಕರೀತಾರೆ ಅದನ್ನ. ಸೊ ಅಲ್ಲಿ ಸೆಂಟ್ರಲ್ಲಿರೋದು ಇದು. ಇದನ್ನು 1971ರಲ್ಲಿ ಶುರು ಮಾಡ್ತಾರೆ, 1979ಕ್ಕೆ ಮುಗಿಯುತ್ತಿದ್ದು. ಇದನ್ನು ದ ಮದರ್ ಮತ್ತು ಅರವಿಂದೋ ಇಬ್ಬರು ಸ್ಪಿರಿಚುವಲ್ ಗುರುಗಳು ಸೇರಿ ಇದನ್ನು ಪ್ರಾರಂಭ ಮಾಡ್ತಾರೆ. ಮಾನವ ಕುಲದ ಉನ್ನತಿಗೋಸ್ಕರ ಇಷ್ಟು ದೊಡ್ಡ ಧ್ಯಾನ ಮಂದಿರವನ್ನು ಮಾಡಿದ್ದಾರೆ. ಮತ್ತು ದೊಡ್ಡ 4,000 ಎಕರೆ ಇರುವಂತಹ ಈ ಊರನ್ನು ಅವರು ನಿರ್ಮಾಣ ಮಾಡಿದರು. ಈ ಊರಲ್ಲಿ ಎಲ್ಲರೂ ಸದ್ಭಾವನೆಯಿಂದ, ತುಂಬ ಹೊಂದಾಣಿಕೆಯಿಂದ ಇರಬೇಕು ಮತ್ತು ಸ್ಪಿರಿಚುವಲಿ ಬೆಳಿಬೇಕು ಅಂಥೇಳಿ ಈ ಒಂದು ಊರನ್ನು ಸ್ಥಾಪನೆ ಮಾಡಿದರು. ಹಾಗೆ ಈ ಧ್ಯಾನ ಮಂದಿರವನ್ನು ಸ್ಥಾಪನೆ ಮಾಡಿದರು. ನಾವೀಗ ನೋಡ್ತಿರೋದು ಬರೀ ವ್ಯೂ ಪಾಯಿಂಟಿಂದ ಮಾತ್ರ. ಧ್ಯಾನ ಮಂದಿರಕ್ಕೆ ಹೋಗ್ಬೇಕಂದ್ರೆ ಅದರದ್ದೇ ಆದ ರೂಲ್ಸ್ ಇದೆ. ಒಂದು 3 ದಿವಸ ಮುಂಚೆ ಬುಕ್ ಮಾಡಬೇಕಂತೆ ಧ್ಯಾನ ಮಂದಿರಕ್ಕೆ ಹೋಗಬೇಕು ಅಂದರೆ. ತುಂಬ ಸೀರಿಯಸ್ ಆಗಿರೋರನ್ನ, ಸ್ಪಿರಿಚುವಲ್ ಪಾತಲ್ಲಿ ಇರೋರನ್ನ ಮಾತ್ರ ಧ್ಯಾನ ಮಂದಿರಕ್ಕೆ ಬಿಡ್ತಾರೆ, ಎಲ್ಲರನ್ನೂ ಬಿಡೋದಿಲ್ಲ. ಧ್ಯಾನ ಮಂದಿರದ ಮಧ್ಯದಲ್ಲಿ ಒಂದು ಗಾಜಿನ ಕ್ರಿಸ್ಟಲ್ ಇದೆ, ದೊಡ್ಡದು. ಸೊ ಅದ್ರ ಮೇಲೆ ಸೂರ್ಯನ ಬೆಳಕು ಬಿದ್ದು ಅಲ್ಲಿಂದ ಕಿರಣ ಹೊಮ್ಮತ್ತೆ, ಪ್ರತಿಫಲನ ಆಗುತ್ತೆ. ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಬೇಕು ಅನ್ನೋದು. ಈ ಊರನ್ನು ನಿರ್ಮಾಣ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು ಸುಮಾರು 50,000 ಜನಕ್ಕೋಸ್ಕರ. ಅಂದರೆ ಬೇರೆ ಬೇರೆ ದೇಶಗಳಿಂದ ಈಗ ಇಲ್ಲೂ ನೆಲೆಸಿದ್ದಾರೆ. ಆದರೆ ಈಗೊಂದು 2,700 ಕುಟುಂಬಗಳು ಇಲ್ಲಿ ನೆಲೆಸಿದೆ ಅಂತೆ. ಆದರೆ ಇದರ ಪ್ಲ್ಯಾನಿಂಗ್ ಇರೋದು ಒಂದು 50,000 ಜನ ಇರೋದಕ್ಕೆ. ಸೊ ಬಹಳ ದೊಡ್ಡದಾಗಿದೆ, ಸುಂದರವಾಗಿದೆ. ಒಂದು ಒಳ್ಳೆ ಉದ್ದೇಶದಿಂದ ಈ ಒಂದು ಸಿಟಿ ಆಫ್ ಡಾನ್ನ ಇವರು ಶುರು ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಈ ಮಾತೃ ಮಂದಿರ 1.5 ಕಿಲೋಮೀಟರ್ ನಡಿಬೇಕು. ನಡೆದ್ಮೇಲೆ ನಾವು ವ್ಯೂ ಪಾಯಿಂಟ್ ನೋಡ್ಬೋದು, ಈಗ ನೋಡಿದ್ವಲ್ಲ ಅದು. ಅದಾದಮೇಲೆ ವಾಪಸ್ ಹೋಗೋಕ್ಕೆ ಇಲ್ಲಿ ಬಸ್ ಫೆಸಿಲಿಟಿ ಇದೆ. ಸೊ ಹಂಗಾಗೆಲ್ಲ ಬಸ್ಸಿಗೋಸ್ಕರ ಇಲ್ಲಿ ಕಾಯ್ತಾ ಇದ್ದಾರೆ. ನಾವೀಗ ದ ಸೆಕ್ರೆಡ್ ಹಾರ್ಟ್ ಬೆಸಿಲಿಕಾ ಚರ್ಚ್ಗೆ ಬಂದಿದ್ದೀವಿ. ಪಾಂಡಿಚೇರಿ ಇಂತಹ ಕೆಲವು ಚರ್ಚ್ಗಳಿಗೆ ಫೇಮಸ್ ಇದು. ಸೊ ಅಂತಹ ಒಳ್ಳೆ ಚರ್ಚ್ಗಳಲ್ಲಿ, ದೊಡ್ಡ ಚರ್ಚಲ್ಲಿ ಇದೊಂದು.
ನಾವೀಗ ಅರವಿಂದೋ ಆಶ್ರಮದ ಹತ್ರ ಬಂದ್ವಿ. ಇದು ಪಾಂಡಿಚೇರಿಯ ವೈಟ್ ಟೌನಲ್ಲಿದೆ. ಕ್ಯಾಮ್ರಾ ಅಲೋ ಮಾಡ್ತಾರಿಲ್ಲ ಗೊತ್ತಿಲ್ಲ, ವಿಡಿಯೋನ ಹೋಗಿ ನೋಡ್ಬೇಕು ಏನು ಮಾಡ್ತಾರೆ ಅಂತ. ಇಲ್ಲಿ ಹಿಂದೆ ಕಾಣ್ತಿರೋದು ಅರವಿಂದೋ ಆಶ್ರಮ, ಬಟ್ ಆಶ್ರಮದಲ್ಲಿ ಒಳಗೆ ಕ್ಯಾಮ್ರಾ ಮೊಬೈಲ್ ಏನೂ ಅಲೋ ಮಾಡೋದಿಲ್ಲ. ನಾನೀಗ ಹೋಗಿ ಬಂದೆ. ಅದರ್ ಅಂತ ಹೇಳಿ ಅವರು ಫ್ರೆಂಚ್ ಫಿಲಾಸಫರ್, ಸ್ಪಿರಿಚುವಲ್ ಗುರು ಮತ್ತು ಅರವಿಂದೋ ಅವರು ಇಬ್ಬರದು ಕೂಡ ಸಮಾಧಿ ಇದೆ. ಮತ್ತು ಅಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಜನ. ಇದಿಷ್ಟು ಕೂಡ ಅರವಿಂದೋ ಆಶ್ರಮದ ಜಾಗ. ಇಲ್ಲಿ ಕಾಣ್ತಿರೋದು ಅರವಿಂದ ಆಶ್ರಮ ಸ್ಕೂಲ್ ಅಂತ. ಇದು ಈ ಕಡೆಗಿರೋದೆಲ್ಲ ಈ ಕಲರ್ಲಿರುವಂತಹ ಬಿಲ್ಡಿಂಗ್ಗಳೆಲ್ಲ ಅರವಿಂದೋ ಆಶ್ರಮಕ್ಕೆ ಸೇರಿದ್ದು. ಇಲ್ಲಿ ಸುಮಾರು ಅದೇ ಥರದ ಬಿಲ್ಡಿಂಗ್ಗಳಿದ್ದಾವೆ ಆಶ್ರಮದ ಅಕ್ಕಪಕ್ಕದಲ್ಲಿ. ಸೊ ಅದೆಲ್ಲ ಆಶ್ರಮಕ್ಕೆ ಸೇರಿದಂತಹ ಒಂದು ಹಾಸ್ಟೆಲು ಅಥವಾ ಸ್ಕೂಲು, ಈ ಥರದ ಕಟ್ಟಡಗಳು ಈ ಆಶ್ರಮ ಸುತ್ತ ಇದೆ. ನಾವೀಗ ಈಡನ್ ಬೀಚಿಗೆ ಬಂದ್ವಿ. ಸೊ ಇಲ್ಲಿ ಪಾರ್ಕಿಂಗ್ ಇದೆ, ಇಲ್ಲೇ ಗಾಡಿ ನಿಲ್ಲಿಸ್ಬೇಕು ಬೀಚ್ಗೆ. ಇದು ಮೇನ್ ವೈಟ್ ಟೌನಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ. ಅಲ್ಲಿಂದ ಬೀಚ್ ಕಾಣುತ್ತೆ. ಈ ಬೀಚ್ ಪಕ್ಕದಲ್ಲೇ ಪ್ಯಾರಡೈಸ್ ಬೀಚ್ ಇದೆ. ಅದು ಬೇಗ ಕ್ಲೋಸ್ ಆಗುತ್ತಂತೆ. ಇದು 6.5 ಕಿಲೋಮೀಟರ್ಸ್ ದೂರ ಆಗುತ್ತೆ. ಸೊ ಹಾಗಾಗಿ ಈ ಬೀಚ್ಗಳಿಗೆ ಬರೋದಾದರೆ ಬೆಳಗ್ಗೆ ಬರಬೇಕು, ಇಲ್ಲ ಮಧ್ಯಾಹ್ನ ಬರಬೇಕು. ಸಂಜೆ ಬರೋಕ್ಕಾಗಲ್ಲ ಈ ಬೀಚ್ಗಳಿಗೆ, ಸ್ಪೆಷಲಿ ಈಡನ್ ಬೀಚ್ ಮತ್ತು ಪ್ಯಾರಡೈಸ್ ಬೀಚ್ ಎರಡಕ್ಕೂ. ಇಲ್ಲಿ ಗೇಮ್ಸ್ ಎಲ್ಲ ಇದೆ, ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ಹಾಗಾಗಿ ಬೆಳಗ್ಗೆನೇ ಬಂದರೆ ಬೆಟರು. ಇದು ಈಡನ್ ಬೀಚು. ಹಾಂ, ಎಷ್ಟಂತೆ? ಓಕೆ, ಇಲ್ಲಿ ಟ್ರೈನ್ ಇದೆ. ಎಲ್ಲಿ ಕೂತಿದ್ಯಾ? ಅಲ್ಲಿ ಬಿಡಲ್ಲ. ಈಗ ನಾವು 3 ಜನ ಟ್ರೈನಲ್ಲಿ ಹತ್ತಿದ್ದೀವಿ, ಟಾಯ್ ಟ್ರೈನಲ್ಲಿ. ರೂಪಾಯಿ ಇಲ್ಲ ನೋಡು. ಈಡನ್ ಬೀಚಲ್ಲಿ ನಾವು ಟಾಯ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇದು ಟಾಯ್ ಟ್ರೈನು. ಹಾಯ್ ಮಾಡ ಇಲ್ಲ ಹಾಯ್ ಮಾಡ. ಈಡನ್ ಬೀಚ್, ಇದನ್ನ ಬ್ಲೂ ಫ್ಲಾಗ್ ಬೀಚ್ ಅಂತ ಕರೀತಾರೆ. ಯಾಕೆ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಬೀಚ್ ಅಂತ ಹೇಳಿ. ಇಲ್ಲಿ ಮೇಯ್ನ್ ಸರ್ಫಿಂಗ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಸರ್ಫಿಂಗ್ ಸ್ಕೂಲ್ ಎಲ್ಲ ಇದೆ ಇಲ್ಲಿ. ಸೊ ಸರ್ಫಿಂಗ್ ಮಾಡಿಸ್ತಾರೆ, ಅದು ಹೇಳ್ಕೊಡ್ತಾರೆ. ಇವಾಗ ಇಷ್ಟೊತ್ತಲ್ಲೆಲ್ಲ ಸ್ಟಾಪ್ ಆಗಿದೆ ಅನ್ಸುತ್ತೆ. ಈ ಬೀಚಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡಲ್ಲ, ಇದು ಬರೀ ಸರ್ಫಿಂಗ್ ಮಾಡೋರಿಗೆ ಮಾತ್ರ ಅಲೋ ಅಂತ. ಇಲ್ಲಿ ಅಲ್ಲಿ ಕಾಣ್ತಿರೋದು ಪ್ಯಾರಡೈಸ್ ಬೀಚು, ಇದು ಈಡನ್ ಬೀಚು. ಆದರೆ ನಮ್ಗೆ ಅಲ್ಲಿ ಡೈರೆಕ್ಟ್ ಹೋಗೋಕ್ಕಾಗಲ್ಲ. ಊರೆಲ್ಲ ಸುತ್ತಕೊಂಡು ಒಂದು 8 ಕಿಲೋಮೀಟರ್ ಹೋಗಿ ಮತ್ತೆ ಆ ಬೀಚ್ಗೆ ಹೋಗ್ಬೇಕಾಗುತ್ತೆ, ಪ್ಯಾರಡೈಸ್ ಬೀಚ್ಗೆ. ಅದು ಇನ್ನೂ ಬೇಗ ಕ್ಲೋಸ್ ಮಾಡಿರ್ತಾರೆ. ಸೊ ಹಂಗಾಗಿ ನಾವೀಗ ಈಡನ್ ಬೀಚಿಗೆ ಬಂದಿದ್ದೀವಿ. ನಾವು ಪಾಂಡಿಗೆ ಬಂದು ಇದು 3ನೇ ದಿನ. ಸೊ ಪಾಂಡಿಗೆ ಬರಬೇಕಾದ್ರೆ, ಪಾಂಡಿಚೇರಿಗೆ ಬರಬೇಕಾದ್ರೆ ಒಂದು 3 ದಿನ ಅಂತೂ ಬೇಕೇ ಬೇಕು. ಇಲ್ಲೆಲ್ಲ ನೋಡಬೇಕು ಅಂದರೆ
ಫಸ್ಟ್ ದಿನ ನಾವು ಬಂದು ಸಂಜೆ ರಾಕ್ ಬೀಚ್ಗೆ ಹೋಗಿದ್ವಿ. ಅಲ್ಲಿ ಸುಮ್ಮನೆ ಓಡಾಡೋದು, ವಾಕಿಂಗು ಅದು ಇದು ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಿನ್ನೆ ಬೆಳಗ್ಗೆ ನಾವು ಫ್ರೆಂಚ್ ಕಾಲನಿಗೆ ಹೋಗಿದ್ವಿ. ಆಮೇಲೆ ಮಧ್ಯಾಹ್ನ ಒಂದು ಬೋಟ್ ರೈಡ್ ಇರುತ್ತೆ, ಮ್ಯಾಂಗ್ರೋವ್ ಫಾರೆಸ್ಟು ಎಲ್ಲ ತೋರಿಸ್ತಾರೆ. ಸೊ ಆ ಬೋಟ್ ರೈಡು ನಿನ್ನೆ ಇತ್ತು. ನಿನ್ನೆ ಸಂಜೆ ಪಾಂಡಿ ಮೆರಿನಾ ಬೀಚ್ಗೆ ಹೋಗಿದ್ವಿ. ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಮಕ್ಕಳಿಗೆ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಹೋಗಿದ್ವಿ. ಸೆಕ್ರೆಡ್ ಚರ್ಚ್ಗೆ ಹೋಗಿದ್ವಿ. ಬೆಳಗ್ಗೆ ಆರೋವಿಲ್ಲಾನ್ ಮುಗಿಸ್ಕೊಂಡು ಮಾತೃವಿಂದರ್ ನೋಡಿ ಅಲ್ಲಿಂದ ಸೆಕ್ರೆಡ್ ಚರ್ಚ್ಗೆ ಹೋಗಿದ್ವಿ. ಚರ್ಚ್ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಅರವಿಂದೋ ಆಶ್ರಮ ನೋಡೋಕೆ ಬಂದ್ವಿ. ಅದು ಮತ್ತೆ ವೈಟ್ ಟೌನಲ್ಲೇ ಇರೋದು, ಫ್ರೆಂಚ್ ಕಾಲನಿ ಹತ್ರ ಇರೋದು. ಸೊ ಅರವಿಂದೋ ಆಶ್ರಮ ನೋಡಿಕೊಂಡು ಇವಾಗ ಈಡನ್ ಬೀಚಿಗೆ ಬಂದ್ವಿ. ಈಡನ್ ಬೀಚ್ ಇನ್ನೂ ಸ್ವಲ್ಪ ಹೊತ್ತಿಗೆ ಕ್ಲೋಸ್ ಆಗುತ್ತೆ. ನಾವಾಗಲೇ ಹೇಳ್ದಂಗೆ ಈಡನ್ ಬೀಚ್ಗೆ ಮತ್ತು ಪ್ಯಾರಡೈಸ್ ಇನ್ನೇ ಸಂಜೆ ನಾವು ಸರ್ನಿಟಿ ಬೀಚ್ ಅಂತಿದೆ, ಅದಕ್ಕೆ ಹೋಗಿದ್ವಿ. ಅದು ಚೆನ್ನಾಗಿತ್ತು. ನಾವು ಉಳ್ಕೊಂಡಿರೋಂಥ ಆರೋವಿಲ್ಲಾ ಬೀಚ್ ಹತ್ರನೇ ಇದೆ ಸೆರೆಂಟಿ ಬೀಚು, ಅದು ಚೆನ್ನಾಗಿತ್ತು. ಸೊ ಹಿಂಗೆ ಸುಮಾರು ಬೀಚ್ಗಳಿದ್ದಾವೆ, ನೋಡ್ಬೋದು, ಚೆನ್ನಾಗಿದೆ. ಸೊ ಫೈನಲಿ ನಾವೀಗ ಪಾಂಡಿಚೇರಿಯಿಂದ ಬೆಂಗಳೂರು ಕಡೆ ಹೊರಡ್ತಾ ಇದ್ವಿ. ಪಾಂಡಿಚೇರಿಲಿ ಇದೊಂದು ಬೆಸ್ಟ್ ಹೋಟ್ಲ್ ಅಂತ ಹೇಳ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಓಕೆ, ಸೊ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಸಿ ಯು, ಬಾಯ್ ಬಾಯ್.